ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ರಿಗೂ ಮೊದಲಿಗೆ ನಮಸ್ಕಾರ. ಇವತ್ತು ನಾನು ಶಾವಿಗೆನಲ್ಲಿ ದಾಲ್ ಕಿಚಡಿ ಮಾಡಿದ್ದೆ. ಅದನ್ನು ಹೇಗೆ ಮಾಡಿದ್ದೆ ಮತ್ತು ಏನೇನು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ಹೆಸರುಬೇಳೆನ 1 ಕಪ್ ತೊಗೊಂಡಿದ್ದೀನಿ. ಅದನ್ನು ನಾನು ಇವಾಗ ತೊಳೆದು ಬೇಯಿಸ್ಕೊತೀನಿ ಫಸ್ಟು. ನೆಕ್ಸ್ಟು ನೋಡಿ ಶಾವಿಗೆ ತೊಗೊಂಡಿದ್ದೀನಿ. ಇದು 3 ಜನಕ್ಕೆ ಆಗೋಷ್ಟು ಮಾಡೋಣ ಅಂತ ತೊಗೊಂಡಿರೋದು. ಮತ್ತು ಇದಕ್ಕೆ ನಾನು 3 ಟೊಮೊಟೊ, ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ 2 ತೊಗೊಂಡಿದ್ದೀನಿ. ಒಂದು ದಪ್ಪದು ಒಂದು ಚಿಕ್ಕದು, ಮತ್ತು ಹುಳಿ ಟೊಮೊಟೊನೇ ತೊಗೊಂಡಿರೋದು. ಅದಕ್ಕೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಇವಾಗ ಶಾವಿಗೆ ಬೇಯಕ್ಕೆ ಇಟ್ಕೊಳ್ಳೋಣ. ಈಗ ನಾನು ಶಾವಿಗೆನ ಬಿಸಿನೀರಲ್ಲಿ ಬೇಯಿಸ್ಕೊತೀನಿ. ಒಂದು 2 ರಿಂದ 3 ನಿಮಿಷ ಅಷ್ಟೇ, ತುಂಬ ಬೇಯಿಸಲ್ಲ. ಆಗೋ ಅಷ್ಟರೊಳಗೆ ನಾನು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕಿದ್ದೀನಿ ಮತ್ತು ಬಟರ್ ತೋರಿಸಿಲ್ಲ ನಾನು. ಬಟರ್ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಮತ್ತು ಬಟರು ಚೆನ್ನಾಗಿ ಕಾದ್ಮೇಲೆ ನೋಡಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸಾಸಿವೆ ಮತ್ತು ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಶುಂಠಿ ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಎಲ್ಲನೂ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ಸಾಮಾನ್ಯವಾಗಿ ನಾವು ಯಾವಾಗಲೂ ಅನ್ನದಲ್ಲೇ ಕಿಚಡಿ ಮಾಡೋದಕ್ಕಿಂತ ಈ ಥರ ಶಾವಿಗೆನಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಈ ಕಾಂಬಿನೇಷನ್ಗೆ ಚಟ್ನಿ ಮಾಡ್ಕೊಂಡಿದ್ದೆ, ಕಾಯಿ ಚಟ್ನಿನ. ನುಗ್ಗೆಕಾಯಿ ಸಾಂಬಾರ್ದು ವೀಡಿಯೋ ಹಾಕಿದ್ನಲ್ಲ, ಅದನ್ನು ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು ಮತ್ತು ಹುಷಾರು ಇಲ್ಲ ನನಗೆ, ಅದಕ್ಕೋಸ್ಕರ. ಅದಕ್ಕೆ ಇವಾಗ ಚಿಲ್ಲಿ ಪೌಡ್ರು, ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಹಾಕಿ ಏನಿಲ್ಲ ಅಂದರೂ ಒಂದು ಸೆಕೆಂಡ್ ಚೆನ್ನಾಗಿ ಬೇಯಿಸ್ಕೊತೀನಿ. ನೆಕ್ಸ್ಟು ನೋಡಿ ನಾನು ದಾಲ್ ಬೇಯಿಸಿಟ್ಟಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತೀನಿ. ನಾನು ಶಾವಿಗೆನೂ ಅಷ್ಟೇ ಬೇಯಿಸ್ಬಿಟ್ಟು ನೀರು ಸಮೇತ ಹಾಕ್ಕೊಳ್ಳಲ್ಲ. ಅದನ್ನು ಸಪ್ರೇಟು ಸೋಸಿ ಇಟ್ಕೊಂಡಿರ್ತೀನಿ. ತಣ್ಣೀರು ಹಾಕ್ಬಿಡ್ತೀನಿ ಬೇಗ ಸೋಸಬೇಕಾದ್ರೆ. ಆಮೇಲೆ ನಾನು ಹಾಕ್ಕೊಳ್ತಾ ಇರೋದು ನೋಡಿ. ಇವಾಗ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕಬೇಕು. ಅದ್ರ ಮೇಲೆ ಒಂದು 2-3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಮನೆಯಲ್ಲಿ ಇವಾಗ ಆಗಿದೆ, ಅದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಕಾಯಿ ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಕಾಯಿ ಚಟ್ನಿನೇ ಮಾಡಿದ್ದು, ಬಟ್ ಅದನ್ನು ವೀಡಿಯೋ ಹಾಕಿಲ್ಲ ಅಷ್ಟೇ. ಕಾಯಿ ಚಟ್ನಿ ಇಲ್ಲ ಅಂದರೆ ಸ್ವಲ್ಪ ತಿನ್ನೋಕೆ ಕಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ನೀವು ಫ್ರೆಂಡ್ಸಿಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.